ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ದಿನ ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ನಾವು ನೋಡ್ತಾ ಇರುವಂಥದ್ದು ದೃಷ್ಟಿಹೀನ ವ್ಯಕ್ತಿಗಳೇನಿದ್ದಾರೆ ಅವರಿಗಾಗಿ ವಿಶೇಷವಾದ ಒಂದು ಕೃತಕ ಬುದ್ಧಿಮತ್ತೆಯನ್ನು ಹೊಂದಿರುವಂಥ ಕನ್ನಡಕವನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಡಿಲಿಕ್ವೆನ್ಸಿ ಆಗ್ತಾ ಇದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನೀಡಿರುವಂತಹ ಸಾಲದ ಒಂದು ಮರುಪಾವತಿ ಏನಿದೆ ಅದರಲ್ಲಿ ವಿಳಂಬ ಆಗ್ತಾ ಇರುವಂತಹ ಕಾರಣ, ಅದರ ಕುರಿತಾಗಿ ನಾವು ಇನ್ಫಾರ್ಮೇಶನ್ ಅನ್ನು ನೋಡ್ತೀವಿ. ತದನಂತರ 5 ವರ್ಷದ ವಯೋಸಡಿಲಿಕೆ ನೀಡಿದೆ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್. ಸೊ ಆ ಒಂದು ಡಿಸಿಷನ್ ಬಗ್ಗೆ ನೋಡ್ತೀವಿ. ಇದು ಸಚಿವ ಸಂಪುಟ ತಗೊಂಡಿರುವಂಥ ಡಿಸಿಷನ್ ಆಗಿರೋದ್ರಿಂದ ಅದನ್ನು ನಾವು ನೋಡ್ತೀವಿ. ತದನಂತರ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನು ನೋಡಿ, ನಂತರ ಕರ್ನಾಟಕ ರಿಪಬ್ಲಿಕ್ ಡೇ ಅಲ್ಲಿ ನೀಡ್ತಾ ಇರುವಂತಹ ಒಂದು ಪ್ರದರ್ಶನ ಇದೆ, ಟ್ಯಾಬ್ಲೋ ಪ್ರದರ್ಶನ ಇದೆ, ಅದರ ಕುರಿತಾಗಿ ನೋಡ್ತೀವಿ. ಅದು ಬಂದು ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂಥ ಒಂದು ಥೀಮ್ ಅಡಿಯಲ್ಲಿ ಈ ಒಂದು ಟ್ಯಾಬ್ಲೋ ಅನ್ನು ನಿರ್ಮಿಸಿದೆ. ಸೊ ಅದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಎಐ ಪವರ್ಡ್ ಅಸಿಸ್ಟಿವ್ ವೇರ್ ಫಾರ್ ವಿಜುವಲಿ ಇಂಪೇರ್ಡ್ ಲಾಂಚ್. ಸೊ ಈ ಒಂದು ಏನು ಭಾರತದಲ್ಲಿ ಸುಮಾರು ನಾವು ನೋಡಿದಾಗ 50ರಿಂದ 70 ಲಕ್ಷ ಜನ ದೃಷ್ಟಿ ಅಂದರೆ ಪೂರ್ಣವಾಗಿ ಅಥವಾ ಶಾಶ್ವತ ಒಂದು ದೃಷ್ಟಿ ದೌರ್ಬಲ್ಯವನ್ನು ಹೊಂದಿದ್ದಾರೆ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅನೇಕರಿಗೆ ಯಾವುದೇ ರೀತಿಯಾದ ಒಂದು ಸರ್ಜರಿಗಳು, ಶಸ್ತ್ರಚಿಕಿತ್ಸೆ ಮಾಡೋದಿರಲಿ, ಇಲ್ಲ ಅಂತಾರೆ ವೈದ್ಯಕೀಯವಾಗಿ ಯಾವುದೇ ಒಂದು ಪರಿಹಾರ ಸಾಧ್ಯವಿಲ್ಲ. ಸೊ ಅಂಥವರಿಗೆ ಈ ರೀತಿಯಾದ ಒಂದು ಏನು ಐವೇರನ್ನು ಇವಾಗ ನಿರ್ಮಿಸಿರುವಂಥದ್ದು. ಸೊ ಇದು ಏನಾಗುತ್ತೆ ಅಂತಂದರೆ ತಂತ್ರಜ್ಞಾನದಿಂದ ಅವರಿಗೆ ಒಂದು ಇಂಡಿಪೆಂಡೆನ್ಸನ್ನು ನೀಡ್ದಂಗೆ ಆಗುತ್ತೆ. ಯಾರ ಮೇಲೂ ಅವರು ಅವಲಂಬಿತವಾಗದೆ ತಮ್ಮ ಒಂದು ಕಾರ್ಯಗಳನ್ನು ಅವರು ಮಾಡ್ಕೊಳ್ಳೋ ರೀತಿಯಾಗಿ ಈ ಒಂದು ಸಾಧನವನ್ನು ಅವರು ನಿರ್ಮಿಸಿರುವಂಥದ್ದು. ಸೊ ಮೊದಲಿಗೆ ಈ ಒಂದು ಸಾಧನ ಏನು, ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಇದರ ಬಗ್ಗೆ ನೋಡೋಣ. ಈ ಸಾಧನದ ಹೆಸರು ಬಂದು ಸ್ಮಾರ್ಟ್ ವಿಷನ್ ಗ್ಲಾಸಸ್ ಅಲ್ಟ್ರಾ ಅನ್ನುವಂಥದ್ದು. ಸೊ ಇದರ ಹೆಸರು ಗೊತ್ತಾಯಿತು ನಮಗೆ. ಇದರಲ್ಲಿ ಇಟ್ ಈಸ್ ಎಐ ಎನೇಬಲ್ಡ್ ಅಸಿಸ್ಟಿವ್ ವೇರ್ ಅನ್ನುವಂಥದ್ದು. ಇದು ಎರಡನೇದು. ಮತ್ತು ಇದನ್ನು ಡೆವಲಪ್ ಮಾಡಿರೋದು ಯಾರು ಅಂದರೆ SHG ಟೆಕ್ನಾಲಜೀಸ್. ಇಟ್ ಇಸ್ ಅ ಸ್ಟಾರ್ಟಪ್. SHG ಟೆಕ್ನಾಲಜೀಸ್ ಅನ್ನುವಂಥ ಒಂದು ಕಂಪನಿ ಇದನ್ನು ಡೆವಲಪ್ ಮಾಡಿದೆ. ಆ್ಯಂಡ್ ಇದಕ್ಕೆ ವ್ಯಾಲಿಡೇಷನ್, ನಾರಾಯಣ ನೇತ್ರಾಲಯ ಏನಿದೆ ಇದು ವ್ಯಾಲಿಡೇಷನ್ ಕೂಡ ಕೊಟ್ಟಿದೆ. ಅಂದರೆ ಈ ಒಂದು ಏನು ಐವೇರ್ ಇದೆ, ಈ ಒಂದು ಕನ್ನಡಕ ಏನಿದೆ, ಇಟ್ ಈಸ್ ಗುಡ್, ಇಟ್ ಈಸ್ ಯೂಸಬಲ್ ಅನ್ನುವಂಥ ಒಂದು ವ್ಯಾಲಿಡೇಷನನ್ನು ಕೂಡ ನೀಡಿದೆ ಅದು. ತದನಂತರ ಏನು ಅಂದರೆ ಇದು ನೋಡೋದಕ್ಕೆ ಒಂದು ನಾರ್ಮಲ್ ಫ್ಯಾಷನ್ ಗ್ಲಾಸಸ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಇರುತ್ತೆ, ಆದರೆ ಬಳಸೋದಕ್ಕೆ ಇದು ಸುಲಭವಾಗೂ ಇರುತ್ತೆ, ಪ್ಲಸ್ ಆಧುನಿಕ ವಿನ್ಯಾಸವನ್ನು ಕೂಡ ಹೊಂದಿದೆ. ಸೊ ಇಲ್ಲಿ ಇಟ್ ಸಪೋರ್ಟ್ ಮೊಬಿಲಿಟಿ ಆ್ಯಂಡ್ ಡೈಲಿ ಲಿವಿಂಗ್ ಫಾರ್ ವಿಜುವಲಿ ಇಂಪೇರ್ಡ್. ಇಟ್ ಇಸ್ ಫಾರ್ ವಿಜುವಲಿ ಇಂಪೇರ್ಡ್ ಅಂತ ಇದು ಗೊತ್ತಾಗಿದೆ. ಎಲ್ಲಿ ಲಾಂಚ್ ಮಾಡಿರೋದು? ಬೆಂಗಳೂರಿನಲ್ಲಿ ಲಾಂಚ್ ಮಾಡಿರುವಂಥದ್ದು. ಮತ್ತು ಈ ಒಂದು ಐವೇರ್ ಅಥವಾ ಈ ಒಂದು ಕನ್ನಡಕದ ಒಂದು ಮುಖ್ಯ ಗುಣಗಳೇನು, ಲಕ್ಷಣಗಳೇನು ಅಂತ ನಾವು ನೋಡೋಕೆ ಹೋದರೆ, ಮೊದಲಿಗೆ ಇದು ಬಹುಭಾಷೆಗಳಲ್ಲಿ ಪಠ್ಯಗಳನ್ನು ಓದುತ್ತೆ. ಅಂದರೆ ಯಾವುದೇ ಒಂದು ಟೆಕ್ಸ್ಟ್ಗಳೇನಾದರೂ ಇದೆ ಅಂತಂದರೆ ಅದು ಎಲ್ಲ ಭಾಷೆಗಳಲ್ಲೂ, ಈಗ ನಾವು ಫಾರ್ ಎಕ್ಸಾಂಪಲ್ ನಮಗೆ ಕನ್ನಡಲ್ಲಿ ಬೇಕಾಗಿರುತ್ತೆ ಬಟ್ ಅಲ್ಲಿ ಇಂಗ್ಲೀಷಲ್ಲಿರುತ್ತೆ, ಇಲ್ಲ ಮಲಯಾಳಮಲ್ಲಿರುತ್ತೆ ಅಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳುತ್ತೆ ಅದು. ಸೊ ಎಲ್ಲ ಒಂದು ಏನು ಲ್ಯಾಂಗ್ವೇಜಸ್ಗಳಿದೆ ಆ ಒಂದು ಲ್ಯಾಂಗ್ವೇಜಸ್ಗಳಲ್ಲಿ ಓದ್ಬೋದಾಗುತ್ತೆ ಒಂದು. ನಂತರ ಬರುವಂಥದ್ದು ಕರೆನ್ಸಿ ರೆಕಗ್ನಿಷನ್. ಅಂದರೆ ಈಗ ಕಾಯಿನ್ಗಳಿರ್ಬೋದು ಇಲ್ಲ ನೋಟ್ಗಳನ್ನು ಇರ್ಬೋದು, ಅದು ಐಡೆಂಟಿಫೈ ಮಾಡುತ್ತೆ. ತದನಂತರ ಏನು ಅಂತಂದರೆ ಮುಂದೆ ಏನಾದರೂ ಆಬ್ಜೆಕ್ಟ್ಗಳು ಅಡ್ಡ ಬರ್ತದೆ, ಏನಾದರೂ ವಸ್ತುಗಳಿರ್ಬೋದು ಇಲ್ಲ ಏನಾದರೂ ಅಡೆತಡೆಗಳಿದೆ ಅಂದರೆ ಅದನ್ನು ಕೂಡ ಇದು ಗುರುತಿಸುತ್ತೆ. ಮತ್ತು ಫೇಶಿಯಲ್ ರೆಕಗ್ನಿಷನ್ ಕೂಡ ಮಾಡುತ್ತೆ. ಅಂದರೆ ಯಾರಾದರೂ ಅಪರಿಚಿತರಿದ್ದರು ಅಂತಂದರೆ ಅದರ ಒಂದು ಏನು ರೆಕಗ್ನಿಷನ್ ಮಾಡಬೇಕು ಅದು ಕೂಡ ಮಾಡುತ್ತೆ. ತದನಂತರ ನ್ಯಾವಿಗೇಷನ್ ಅಸಿಸ್ಟೆನ್ಸ್ ಕೂಡ ಇದು ಮಾಡುತ್ತೆ. ಸೊ ಎಲ್ಲ ರೀತಿಯಾಗಿ ಅವರನ್ನು ಏನು ದೃಷ್ಟಿ ದೌರ್ಬಲ್ಯವನ್ನು ಹೊಂದಿರ್ತಾರೆ ಅಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯಲ್ಲಿ ಇದು ಇಂಡಿಪೆಂಡೆನ್ಸನ್ನು ಕೊಡುತ್ತೆ ಅನ್ನುವಂಥದ್ದು. ಸೊ ಇದಿಷ್ಟು ಒಂದು ಕಡೆ ಲೈಕ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮಗೆ ಏನಿದು ಇದರ ಫೀಚರ್ಸ್ ಏನು ಇದು ಗೊತ್ತಾಯಿತು. ಈಗ ಇದು ಲೈಕ್ ನಮ್ಮ ಮೇನ್ಸ್ಗೆ ಯಾವ ರೀತಿಯಾಗಿ ನಾವು ಬಳಸ್ಬೋದು ಅಂತ ನೋಡಿದ್ರೆ, ಮೊದಲಿಗೆ ಸೋಷಿಯಲ್ ಜಸ್ಟಿಸ್ ಅಥವಾ ಹೆಲ್ತ್ ಟಾಪಿಕ್ ಬಂದಾಗ ಇಲ್ಲಿ ಇಂಡಿಪೆಂಡೆಂಟ್ ಲಿವಿಂಗ್ ಆಫ್ ಲೈಕ್ ಪರ್ಸನ್ ಆಫ್ ಡಿಸೇಬಿಲಿಟೀಸ್ ಏನಿರ್ತಾರೆ, ಅಂದರೆ ಈ ದೃಷ್ಟಿಹೀನ ವ್ಯಕ್ತಿಗಳೇನಿರ್ತಾರೆ ಅವರಿಗೆ ಒಂದು ಕಡೆ ಇಂಡಿಪೆಂಡೆಂಟ್ ಲಿವಿಂಗನ್ನು ಒದಗಿಸುತ್ತೆ. ಈಗಾಗಲೇ ಹೇಳಿರ್ತಾರೆ, ಯಾರ ಮೇಲೆ ಅವರು ಅವಲಂಬಿತವಾಗಿರುವಂಥ ಒಂದು ಅವಶ್ಯಕತೆ ಬರೋದಿಲ್ಲ. ನಂತರ ಇಟ್ ಸಪೋರ್ಟ್ಸ್ ಇನ್ಕ್ಲೂಸಿವ್ ಹೆಲ್ತ್ ಕೇರ್ ಡೆಲಿವರಿ. ಅಂದರೆ ಎಲ್ಲರನ್ನೂ ಕೂಡ ಒಂದು ಹೆಲ್ತ್ ಕೇರಲ್ಲಿ ಇನ್ಕ್ಲೂಡ್ ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಈಗ ಫಿಸಿಕಲಿ ಡಿಸೇಬಲ್ಡ್ ಅವರು ಅಂತ ಅಂದ್ಬಿಟ್ಟು ಅವ್ರನ್ನ ದೂರ ಇಡೋದು ಆ ರೀತಿಯಾಗಿ ಆಗೋದಿಲ್ಲ. ಇಟ್ ಹ್ಯಾಸ್ ಎನೇಬಲ್ಡ್ ಹೆಲ್ತ್ ಕೇರ್ ಎಲ್ರಿಗೂ ಸಿಗೋ ರೀತಿಯಾಗಿ ಇದು ಎನ್ಶೋರ್ ಮಾಡ್ತಾ ಇದೆ ಅನ್ನುವಂಥದ್ದು.
ತದನಂತರ ಏನು ಅಂದರೆ ಈಗಾಗಲೇ ಹೇಳೋ ಥರ ಇಂಡಿಪೆಂಡೆಂಟ್ ಲಿವಿಂಗ್, ಸೊ ಡಿಪೆಂಡೆನ್ಸ್ ಆನ್ ಕೇರ್ ಗಿವರ್ಸ್ ಇರ್ಬೋದು. ಅಂದರೆ ಏನು ಅವರಿಗೆ ಸಹಾಯ ಮಾಡುವಂಥ ವ್ಯಕ್ತಿಗಳ ಒಂದು ಅವಶ್ಯಕತೆ ಕಡಿಮೆ ಆಗುತ್ತೆ. ತದನಂತರ ಅವರಿಗೆ ಒಂದು ಸಲ್ಲಬೇಕಾಗಿರುವಂಥ ಒಂದು ಡಿಗ್ನಿಟಿ ಕೂಡ ಇಲ್ಲಿ ಸಲ್ಲುತ್ತೆ ಅನ್ನುವಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಾವು ನೋಡೋಕೆ ಹೋದಾಗ AI ಯಾವ ರೀತಿಯಾಗಿ ನಾವು ಕೃತಕ ಬುದ್ಧಿಮತ್ತೆಯನ್ನು ಯಾವ ರೀತಿಯಾಗಿ ಸಮಾಜಕ್ಕೆ ಒಳಿತು ಮಾಡುವಂತೆ ಅದನ್ನ ಬಳಸ್ಕೋಬೋದು ಅನ್ನೋದಕ್ಕೆ ಇದನ್ನ ಎಕ್ಸಾಂಪಲ್ ಆಗಿ ಬರಿಬೋದಾಗುತ್ತೆ. ಇನ್ನೊಂದೇನು ಅಂದರೆ ಇಂಡಿಜಿನಸ್ ಇನ್ನೋವೇಷನ್, ನಮ್ಮ ಒಂದು ಸ್ವದೇಶಿ ತಂತ್ರಜ್ಞಾನ ಯಾವ ರೀತಿಯಾಗಿ ಏಳ್ಗೆಯನ್ನು ಸಾಧಿಸ್ತಾ ಇದೆ, ಯಾವ ರೀತಿಯಾಗಿ ಅದು ಬೆಳವಣಿಗೆಯನ್ನು ಮಾಡ್ತಾ ಇದೆ ಅನ್ನೋದರ ಕುರಿತಾಗಿ ನಾವು ನೋಡ್ಬೋದಾಗುತ್ತೆ. ಇನ್ನು ಎಸ್ಸೆ ಮತ್ತು ಎಥಿಕ್ಸಲ್ಲಿ ಬರೆಯುವಾಗಲೂ ಕೂಡ ನಾವು ಇದನ್ನು ಏನಂತೀವಿ ಕೋಟ್ ಮಾಡ್ಬೋದಾಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಡಿಸ್ಪೈಟ್ ಹೈಯರ್ ಡೆಲಿಕ್ವೆನ್ಸಿ ಟ್ರೆಂಡ್, ಮೈಕ್ರೋ ಫೈನಾನ್ಸ್ ಲೆಂಡಿಂಗ್ ಇಸ್ ರಿಕವರಿಂಗ್ AKMI. ಸೊ ಏನಾಗ್ತದೆ ಅಂದರೆ ಕರ್ನಾಟಕದಲ್ಲಿ ಸಾಲ ತೀರಿಸುವ ಒಂದು ಟೈಮ್ ಏನಿದೆ ಆ ಟೈಮಲ್ಲಿ ವಿಳಂಬ ಆಗ್ತಾ ಇದ್ರೂ ಕೂಡ ಮೈಕ್ರೋ ಫೈನಾನ್ಸ್ ನೀಡ್ತಾ ಇರುವಂಥ ಒಂದು ಸಾಲ ಏನಿದೆ ಅದು ಹೆಚ್ಚುತ್ತಾನೆ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದರ ಬಗ್ಗೆ ಇಲ್ಲಿ ಮಾತಾಡ್ತೇವೆ. ಡಿಲಿಕ್ವೆನ್ಸಿ ಅಂತ ಅಂದರೆ ಸಾಲ ತೀರಿಸುವಲ್ಲಿ ಮಾಡುವಂಥ ವಿಳಂಬ ಏನಿದೆ ಅದನ್ನು ನಾವು ಡಿಲಿಕ್ವೆನ್ಸಿ ಅಂತ ಕರಿತೀವಿ. ಸೊ ಆ ರೀತಿಯಾಗಿ ವಿಳಂಬ ಆದರೂ ಕೂಡ ಮೈಕ್ರೋ ಫೈನಾನ್ಸಿಂಗ್ ಕೊಡ್ತಾ ಇರೋದ್ರಿಂದ ಅಂದರೆ ಲೋನ್ಗಳು, ಮೈಕ್ರೋ ಫೈನಾನ್ಸ್ ಲೋನ್ಗಳು ಏನಿದೆ ಇವುಗಳು ಏನು ಕೊಡ್ತಾ ಇದ್ದಾರೆ, ವಿತರಣಾ ಕ್ಷೇತ್ರ ಏನಿದೆ ಅದು ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ ಅಂತ ಅಂದ್ಬಿಟ್ಟು ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್, AKMI ಅಂದರೆ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇದು ಹೇಳಿದೆ ಅನ್ನುವಂಥದ್ದು. ಓಕೆನಾ. ಸೊ ಮೊದಲಿಗೆ ನಮಗೆ ಮೈಕ್ರೋ ಫೈನಾನ್ಸ್ ಅಂದರೆ ಏನು ಅನ್ನೋದು ಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ಅಂತಂದರೆ ಈ ಒಂದು ಸಂಸ್ಥೆಗಳು ಏನಿರ್ತವೆ, ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನಿರ್ತವೆ ಇವು SHGಗಳೇನಿರ್ತಾರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ಇರ್ಬೋದು, ಇಲ್ಲ ಅಂತಂದರೆ ಗ್ರಾಮೀಣ ಮಹಿಳೆಯರು ಏನಿರ್ತಾರೆ ರೂರಲ್ ವಿಮೆನ್ಗೆ ಇರ್ಬೋದು, ಇಲ್ಲ ಅಂತಂದರೆ ಸಣ್ಣ ವ್ಯಾಪಾರಿಗಳು ಅಂದರೆ ಈಗ ಸ್ಮಾಲ್ ಬಿಸ್ನೆಸ್ ಮೆನ್ಸ್ ಏನಿರ್ತಾರೆ ಇವರಿಗೆ ಸಾಲಗಳನ್ನು ಕೊಡ್ತಾರೆ. ಅಂದರೆ ಸಣ್ಣ ಮೊತ್ತದ ಸಾಲ, ಅದಕ್ಕೆ ಇದನ್ನು ನಾವು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತೀವಿ. ಫೈನಾನ್ಸ್ ಅಂತ ಬಂದಾಗ ಇಲ್ಲಿ ಲೋನ್ಗಳು ಅಥವಾ ಸಾಲ ಆಗುತ್ತೆ. ಮೈಕ್ರೋ ಅಂತಂದರೆ ಸಣ್ಣದು, ಅಂದರೆ ಬಹಳ ಕಡಿಮೆ ವೆಚ್ಚದಲ್ಲಿ ಸಾಲವನ್ನು ಕೊಡುವಂಥದ್ದು. ಓಕೆನಾ. ಸೊ ಇದನ್ನು ಏನಕ್ಕೆ ಯಾಕೆ ಈ ಒಂದು ಮೈಕ್ರೋ ಫೈನಾನ್ಸನ್ನು ನೀಡ್ತಾರೆ ಅಂತಂದರೆ ಇವಾಗ SHGಗಳಿರ್ಬೋದು, ರೂರಲ್ ವಿಮೆನ್ ಇರ್ಬೋದು, ಇಲ್ಲ ಸಣ್ಣ ಒಂದು ಬಿಸ್ನೆಸ್ ಮ್ಯಾನ್ಗಳೇನಿರ್ತಾರೆ ಇವರಿಗೆ ಸಾಲಗಳನ್ನು ಬ್ಯಾಂಕ್ಗಳ ಹತ್ರ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಯಾಕೆಂದರೆ ಅವರು ಅಲ್ಲಿ ಕೊಲ್ಲಾಟ್ರಲ್ಲಿ ಇರಬೇಕು ಅಥವಾ ಏನಾದ್ರು ಒಂದು ಪತ್ರಗಳನ್ನು ಇಡೋದು, ಇದೆಲ್ಲ ಒಂದು ಏನಂತೀವಿ ಆ ಪ್ರಾಸೆಸ್ ಏನಿದೆ ಅದು ಕಾಂಪ್ಲೆಕ್ಸ್ ಆಗಿದೆ, ಪ್ಲಸ್ ಕಷ್ಟಕರವಾಗೂ ಕೂಡ ಇದೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಇಂಥವರಿಗೆ ಸಾಲವನ್ನು ನೀಡೋದಕ್ಕೆ, ಇವರಿಗೆ ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ಎನೇಬಲ್ ಮಾಡೋದಕ್ಕೆ, ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ನಾವು ಸಾಧಿಸೋದಕ್ಕಾಗಿ ಈ ಒಂದು ಮೈಕ್ರೋ ಫೈನಾನ್ಸ್ಗಳಿಂದ ಇದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ನಾವು ನೋಡಿದಾಗ ಸುಮಾರು 1.7 ಮೈಕ್ರೋ ಫೈನಾನ್ಸ್ ಖಾತೆಗಳಿದೆ. ಆ್ಯಂಡ್ ಮೈಕ್ರೋ ಫೈನಾನ್ಸ್ನ ಒಂದು ಒಟ್ಟು ಮೊತ್ತ ನೋಡಿದ್ರೆ ಸುಮಾರು 58,000 ಕೋಟಿಯಷ್ಟು ಮೈಕ್ರೋ ಫೈನಾನ್ಸನ್ನು ಕರ್ನಾಟಕದಲ್ಲಿ ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಈ ಒಂದು ಆರ್ಟಿಕಲ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಕಳೆದ ಒಂದು 3-4 ತಿಂಗಳಲ್ಲಿ ನಾವು ನೋಡಿದ್ರೆ ಆ ಒಂದು ಏನು ಸಾಲ ವಾಪಸಾತಿ ಏನಿದೆ ಅದರಲ್ಲಿ ಚೇತರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಆ್ಯಂಡ್ ಕಳೆದ 3 ತಿಂಗಳಲ್ಲಿ ನಾವು ನೋಡಿದ್ರೆ ಸುಮಾರು 95 to 99% ಅಷ್ಟು ರಿಕವರಿ ರೇಟನ್ನು ನಾವು ನೋಡಿದ್ದೀವಿ ಅಂತ ಕೂಡ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮೈಕ್ರೋ ಫೈನಾನ್ಸ್ ಬಂದಾಗ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಯಾವುದು ಅಂತ ನಾವು ನೋಡಿದ್ರೆ ಮೊದಲಿಗೆ ಬೆಳಗಾವಿ, ಅಂದರೆ ವಿತ್ ರೆಸ್ಪೆಕ್ಟ್ ಟು ನಂಬರ್ ಆಫ್ ಅಕೌಂಟ್ಸ್ ಈಗ ನಾನು ಹೇಳಿದೆ 1 ಕೋಟಿಯಷ್ಟು, ಸುಮಾರು 1 ಕೋಟಿಯಷ್ಟು ಅಕೌಂಟ್ಸ್ಗಳಿದೆ ಅಂತ ನಾನು ಹೇಳಿದೆ. ಆ 1 ಕೋಟಿ ಅಕೌಂಟ್ಸಲ್ಲಿ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಎಲ್ಲೆಲ್ಲಿದ್ದಾರೆ, ಒಂದು ಬೆಳಗಾವಿ, ಮೈಸೂರು, ಬೆಂಗಳೂರು ರೂರಲ್ ಮತ್ತು ಅರ್ಬನ್ ಎರಡೂ ಸೇರುತ್ತೆ, ತುಮಕೂರು, ಮಂಡ್ಯ. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್, ಅಂದರೆ ಆರ್ಡರನ್ನು ಕೇಳೋದಿರ್ಬೋದು, ಇಲ್ಲ ಡೈರೆಕ್ಟಾಗಿ ಯಾವುದು ಫಸ್ಟ್ ಇದೆ ಯಾವುದು ಫಿಫ್ತು ಈ ರೀತಿಯಾಗಿ ಕೇಳುವಂಥ ಒಂದು ಸಾಧ್ಯತೆ ಇರುವಂಥ ಕಾರಣ ಈ ಒಂದು ಆರ್ಡರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಒಂದು ಪಾರ್ಟ್ ಆಯಿತು. ಅಂದರೆ ಅಕೌಂಟ್ಸ್ಗಳು ಎಷ್ಟಿದೆ, ಎಷ್ಟು ಪೋರ್ಟ್ಫೋಲಿಯೋ ಮತ್ತು ಎಷ್ಟು ರಿಕವರಿ ರೇಟ್ ಇದೆ ಇದೆಲ್ಲ ಆಯಿತು. ಮತ್ತು ನಮಗೆ ಏನು ಬೇಕಾಗುತ್ತೆ ಅಂದರೆ ಯಾಕೆ ಈ ರೀತಿಯಾದ ಒಂದು ಡೆಲಿಕ್ವೆನ್ಸಿ ಆಯಿತು, ಅಂದರೆ ಯಾಕೆ ಒಂದು ಸಾಲ ಮರುಪಾವತಿಯಲ್ಲಿ ಡಿಲೇ ಆಯಿತು ಅಥವಾ ವಿಳಂಬ ಆಯಿತು ಅಂತ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಮೊದಲಿಗೆ ಏನು ಅಂತಂದರೆ ಒಂದು ಮಿಸ್ಇನ್ಫಾರ್ಮೇಷನನ್ನು ನೀಡಿರುವಂಥದ್ದು, ಅಂದರೆ ತಪ್ಪು ಮಾಹಿತಿಯನ್ನು ನೀಡಿರುವುದು, ಅಂದರೆ ಸರ್ಕಾರ ಸಾಲ ಮನ್ನಾ ಮಾಡುತ್ತೆ ಅನ್ನುವಂಥ ವದಂತಿಗಳನ್ನು ಹರಡಿದ್ದಂಥ ಕಾರಣ ಈ ರೀತಿಯಾದ ಮಿಸ್ಇನ್ಫಾರ್ಮೇಷನಿಂದ ಅವರು ಸಾಲಗಳನ್ನು ಮರುಪಾವತಿಸಿಲ್ಲ ಅನ್ನುವಂಥದ್ದು. ಎರಡನೇ ರೀಸನ್ ಏನು ಅಂತಂದರೆ ಅನಧಿಕೃತವಾಗಿದ್ದಂಥ ಸಾಲದಾತರು, ಅಂದರೆ ಈಗ RBI ನೋಂದಣಿ ಇಲ್ಲದೆ ಹಲವಾರು ಸಂಸ್ಥೆಗಳೇನಿದೆ ಅವುಗಳು ಹಸ್ತಕ್ಷೇಪ ಮಾಡಿದ್ರು. ಈಗ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ತಗೊಂಡ್ರು ಕೂಡ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಂತ ತಗೊಂಡ್ರು, ಅವರು RBIಯಲ್ಲಿ ರಿಜಿಸ್ಟರ್ ಆಗಿರಬೇಕು, RBIಯಲ್ಲಿ ಅವರು ನೋಂದಣಿಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ.
ಬಟ್ ಇಲ್ಲೇನಾಗಿದೆ ಅಂದರೆ ಹಲವಾರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳೇನಿದ್ದಾವೆ ಇವು ಆರ್ ಬಿ ಐಯಲ್ಲಿ ನೋಂದಣಿ ಮಾಡ್ಕೊಳ್ದಿರನೇ ಸಾಲಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಅಂತಹ ಒಂದು ಅನಧಿಕೃತ ಸಾಲದಾತರೆಂದರೆ ಅವ್ರುಗಳಿಂದ ಕೂಡ ಇಲ್ಲಿ ಪ್ರಾಬ್ಲಮ್ ಆಯಿತು ಅನ್ನುವಂಥದ್ದು. ಮೂರನೇದಾಗಿ ನೋಡಿದಾಗ ಕ್ಲೈಮೇಟ್ ಚೇಂಜ್ ಏನಿದೆ ಇದು ಕೂಡ ಅಫೆಕ್ಟ್ ಮಾಡ್ತು. ಯಾಕೆ ಅಂತಂದರೆ ಮೈಕ್ರೋ ಫೈನಾನ್ಸ್ ಈಗ ಎಸ್ ಎಚ್ ಜಿ ಇರ್ಬೋದು, ರೂರಲ್ ವಿಮೆನ್ ಇರ್ಬೋದು, ಇವರೆಲ್ಲ ಏನು ಮೇನ್ಲಿ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಕರೆಕ್ಟಾ? ಯಾವಾಗ ಹವಾಮಾನ ಬದಲಾವಣೆ ಅಗ್ರಿಕಲ್ಚರ್ ಅಥವಾ ನಮ್ಮ ಒಂದು ವ್ಯವಸಾಯದ ಒಂದು ಪ್ರೊಡಕ್ಟಿವಿಟಿ ಏನಿದೆ ಇದನ್ನು ಏರುಪೇರು ಮಾಡುತ್ತೆ, ಆಗ ಅದರಿಂದ ಆದಾಯ ಕುಸಿತವಾಗುತ್ತೆ. ಸೊ ಆದಾಯ ಕುಸಿತ ಆದಾಗ ಆಬ್ವಿಯಸ್ ಆಗಿ ಅವರು ಮರುಪಾವತಿ ಸಾಲ ಮರುಪಾವತಿ ಏನಿದೆ ಅದನ್ನು ಆ ಒಂದು ರೇಟ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ನಾಲ್ಕನೇದಾಗಿ ನೋಡಿದಾಗ ಸಾಲ ವಸೂಲಾತಿಗೆ ಬಂದಾಗ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕಂಡು ಬಂದವು. ಅಂದರೆ ಇದರಿಂದ ಏನಾಯಿತು ಅಂದರೆ ಒಂದು ಸಾಮಾಜಿಕ ಒತ್ತಡ ಇರ್ಬೋದು, ಇಲ್ಲ FIRಗಳನ್ನು ದಾಖಲಿಸೋದಿರ್ಬೋದು, ಇದೆಲ್ಲ ಜಾಸ್ತಿ ಆಗ್ತಾ ಬಂತು. ಸೊ ಕಾನ್ಸಂಟ್ರೇಷನ್ ಅಲ್ಲಿ ಹೋಯ್ತು. ಅಂದರೆ ಈಗ ಏನಾಗುತ್ತೆ ಅಂದರೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ಈ ರೀತಿಯಾದೊಂದು ಆರೋಪಗಳಿರ್ಬೋದು, ಇಲ್ಲ FIRಗಳು ದರ್ಜಾಯಿತು ಅಂತಂದರೆ ಅವರ ಒಂದು ಏನಂತೀವಿ ಆ ಒಂದು ಸಂಸ್ಥೆಯ ಮೇಲೆ ಒಂದು ಇರುವಂಥ ಒಪಿನಿಯನ್ ಚೇಂಜ್ ಆಗುತ್ತೆ. ಆ್ಯಂಡ್ ಆ ಒಂದು ಸಂಸ್ಥೆ ಏನಿದೆ ಅದು ಸಾಲವನ್ನು ಮರುಪಾವತಿ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ಈ FIR ಬಗ್ಗೆ ಬೇರೆ ಒಂದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೊ ಈ ಮುಖ್ಯ 4 ರೀಸನ್ಗಳಿಂದ ಏನು ಡೆಲಿಕ್ವೆನ್ಸಿ ರೇಟ್ ಏನಿದೆ ಕರ್ನಾಟಕದಲ್ಲಿ ಕಳೆದ 3 ತಿಂಗಳಲ್ಲಿ ನೋಡಿದಾಗ ಅದು ಹೆಚ್ಚಿನದಾಗಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಹಾಗಾದರೆ ಯಾವ ರೀತಿಯಾಗಿ ಮುಂದೆ ಏನು ಮಾಡಬೇಕು, ಈ ರೀತಿಯಾಗಿ ಡೆಲಿಕ್ವೆನ್ಸಿ ಆಗದೆ ಇರೋ ಥರ ಏನು ಮಾಡಬೇಕು ಅಂತ ಬರೋದು ನಮ್ಮ ಒಂದು ಮೇನ್ಸ್ ಟಾಪಿಕ್ ಆಗುತ್ತೆ. ಸೊ ಇಲ್ಲಿ ಏನೇನು ಕ್ರಮಗಳನ್ನು ನಾವು ಕೈಗೊಳ್ಬೋದು ಅಂತಂದರೆ, ಮೊದಲಿಗೆ ಒಂದು RBI ಒಂದು ಸ್ಟ್ರಿಕ್ಟ್ ಮಾರ್ಗಸೂಚಿಯನ್ನು ನೀಡಬೇಕು, ಒಂದು ಕಠಿಣ ಮಾರ್ಗಸೂಚಿಯನ್ನು ನೀಡಬೇಕು ಅನ್ನುವಂಥದ್ದು. ಅಂದರೆ ಗಾರ್ಡ್ ರೈಲ್ಸ್ ಮುಖಾಂತರ ಸಾಲ ವಿತರಣೆಗೆ ನಿಯಂತ್ರಣವನ್ನು ಹಾಕಿದೆ RBI ಅನ್ನುವಂಥದ್ದು ಒಂದು. ತದನಂತರ ಗ್ರಾಹಕರ ಒಂದು ರಕ್ಷಣೆಗೆ ಒತ್ತನ್ನು ನೀಡ್ತಾ ಇದೆ RBI ಎರಡನೇದು. ಸೊ ಇದರಿಂದ ಏನಾಗುತ್ತೆ ಅಂತಾರೆ ಮೈಕ್ರೋ ಫೈನಾನ್ಸ್ ವಲಯದಲ್ಲಿ ಒಂದು ಸ್ಥಿರತೆ, ಒಂದು ಸ್ಟೆಬಿಲಿಟಿ ಇರ್ಬೋದು ಅಥವಾ ಒಂದು ಟ್ರಸ್ಟ್ ಇರ್ಬೋದು, ಇದು ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಇದೆಲ್ಲದರ ಜೊತೆಗೆ ಫೈನಾನ್ಷಿಯಲ್ ಲಿಟರಸಿ ಏನಿದೆ ಅದರ ಅಗತ್ಯ ಹೆಚ್ಚಿನದಾಗಿದೆ. ಮತ್ತು ಈ ಒಂದು ಏನು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಸಾಲವನ್ನು ಕೊಡ್ತಾ ಇದೆ ದಟ್ ಶುಡ್ ಬಿ ರೆಸ್ಪಾನ್ಸಿಬಲ್ ಲೆಂಡಿಂಗನ್ನು ಇಲ್ಲಿ ಫಾಲೋ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಟ್ಟಾರೆಯಾಗಿ ನಾವು ನೋಡಿದಾಗ ಮೈಕ್ರೋ ಫೈನಾನ್ಸ್ ಒಂದು ಸೆಕ್ಟರ್ ಏನಿದೆ ಇದು ಸಂಕಷ್ಟದಲ್ಲಿ ಇದ್ರೂ ಕೂಡ ಇದು ಕುಸ್ದಿಲ್ಲ ಕರ್ನಾಟಕದಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. Cabinet allows 5-year age relaxation for Karnataka Civil Service examinations. ಏನಾಗಿದೆ ಅಂತಂದರೆ ಕರ್ನಾಟಕ ಗವರ್ನಮೆಂಟ್ ಏನಿದೆ ಇದು ಏನು ಹೇಳಿದೆ ಅಂದರೆ ಎಲ್ಲ ಒಂದು ಏನು ಕರ್ನಾಟಕ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸನ್ನು ಏನು ಮಾಡ್ತೀವಿ, ನಮ್ಮ KS ಎಕ್ಸಾಮ್ ಏನಿದೆ ಈ ಒಂದು ಎಕ್ಸಾಮಲ್ಲಿ ಎಲ್ಲ ಕ್ಯಾಟಗರಿಗೂ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಎಲ್ಲಿವರೆಗೂ ಅಪ್ಲೈ ಆಗುತ್ತೆ ಅಂದರೆ ಡಿಸೆಂಬರ್ 31, 2027 ಅಲ್ಲಿವರೆಗೂ ನೀಡುವಂಥ ನೋಟಿಫಿಕೇಷನ್ಗಳಿಗೆ ಈ ಒಂದು ವಯೋಸಡಿಲಿಕೆ ಅಪ್ಲೈ ಆಗುತ್ತೆ ಅಂತ ಕರ್ನಾಟಕ ಕ್ಯಾಬಿನೆಟ್ ಹೇಳಿದೆ. ಸೊ ಯಾಕೆ ಈ ಒಂದು ಡಿಸಿಷನ್ಗೆ ಬಂದಿದ್ದಾರೆ, ಈಗ ಕಳೆದ ಕೆಲವು ವರ್ಷಗಳನ್ನು ನಾವು ನೋಡಿದಾಗ ಕೋವಿಡಿಂದ ಇರ್ಬೋದು, ಇಲ್ಲ ನೇಮಕಾತಿಗಳ ಒಂದು ನೋಟಿಫಿಕೇಷನ್ ಬಿಡೋದ್ರಲ್ಲಿ ವಿಳಂಬ ಮಾಡೋದಿರ್ಬೋದು, ಇಲ್ಲ ಒಳ ಮೀಸಲಾತಿ ಕುರಿತು ಇದ್ದಂಥ ಗೊಂದಲಗಳಿರ್ಬೋದು, ಇಲ್ಲ ನ್ಯಾಯಾಲಯಗಳ ಒಂದು ವಿಚಾರಣೆಗಳಿಂದ ಇರ್ಬೋದು, ಇದರಿಂದ ಏನಾಗ್ತದೆ ಅಂದರೆ ಸರ್ಕಾರಿ ನೇಮಕಾತಿಯ ಒಂದು ಪ್ರಕ್ರಿಯೆ ಏನಿದೆ ಇದರಲ್ಲಿ ವಿಳಂಬ ಆಗಿದೆ, ಅಂದರೆ ತಡವಾಗಿದೆ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ ಹಲವಾರು ಜನ ಏನು ಆಸ್ಪಿರೆಂಟ್ಸ್ ಏನಿದ್ದಾರೆ ಅವರ ಒಂದು ವಯೋಮಿತಿ ಏನಿದೆ ದಾಟ್ ಹೋಗುವಂಥ ಒಂದು ಪರಿಸ್ಥಿತಿ ಇರುವಂಥ ಕಾರಣ ಈ ರೀತಿಯಾದ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಲು ಕ್ಯಾಬಿನೆಟ್ ಅಥವಾ ಸಚಿವ ಸಂಪುಟ ನಿರ್ಧಾರ ಮಾಡಿದೆ ಅನ್ನುವಂಥದ್ದು. ಯಾವ ಒಂದು ಕ್ಯಾಟಗರಿಗೆ ಅಂದರೆ ಎಲ್ಲ ಕ್ಯಾಟಗರಿಗೂ, ಆಲ್ ಕ್ಯಾಟಗರೀಸ್ಗೆ ಈ ಒಂದು ವಯೋಸಡಿಲಿಕೆಯನ್ನು ನೀಡಿರುವಂಥದ್ದು. ಎಷ್ಟು? 5 ವರ್ಷ. ಇದು 1 ಪಾಯಿಂಟು. ಎರಡನೇದಾಗಿ ಏನು ಅಂತಂದರೆ ಇದು ಡೈರೆಕ್ಟ್ ರೆಕ್ರೂಟ್ಮೆಂಟ್ ಮೂಲಕ ನಡೆಯುವಂಥ ಎಲ್ಲ ಅಧಿಸೂಚನೆಗಳಿಗೆ ಅನ್ವಯವಾಗುತ್ತೆ ಅಂತ. ಯಾವುದಕ್ಕೆ? ಡೈರೆಕ್ಟ್ ರೆಕ್ರೂಟ್ಮೆಂಟ್ ಅಡಿಯಲ್ಲಿ ನಡೆಯುವಂಥ ಎಲ್ಲ ಒಂದು ಅಧಿಸೂಚನೆಗಳಿಗೆ. ಆ್ಯಂಡ್ ಈಗಾಗಲೇ ಹೇಳಿರ್ತಾರೆ ಎಲ್ಲಿವರೆಗೆ ನೋಟಿಫಿಕೇಷನ್ 31 ಡಿಸೆಂಬರ್ 2027ವರೆಗೂ ಏನೇನು ನೋಟಿಫಿಕೇಷನ್ ಕೊಡ್ತಾರೆ ಅಲ್ಲಿವರೆಗೂ ಇದು ಅಪ್ಲೈ ಆಗುತ್ತೆ ಅನ್ನುವಂಥದ್ದು. ಇದರಿಂದ ಮುಖ್ಯವಾಗಿ ಯಾರಿಗೆ ಹೆಲ್ಪ್ ಆಗುತ್ತೆ, ಯಾರಿಗೆ ಹೆಚ್ಚಿನ ಲಾಭ ಆಗುತ್ತೆ ಅಂತಂದರೆ KPSCಗೆ ಅಂತಲೇ ಎಸ್ಪೆಷಲಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ತದನಂತರ 2019 2024ವರೆಗೆ ಯಾರು ಅಂದರೆ ಈ ಒಂದು ವರ್ಕಿಂಗ್ ಪ್ರೊಫೆಷ್ನಲ್, ವರ್ಕಿಂಗ್ ಪ್ಲಸ್ ಈ ಒಂದು KPSCಗೆ ಪ್ರಿಪರೇಷನ್ ನಡೆಸ್ತಾ ಇರ್ತಾರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ತದನಂತರ ಗ್ರಾಮೀಣ ಪ್ರದೇಶ ಮತ್ತು OBC ಅಭ್ಯರ್ಥಿಗಳಿದ್ದಾರೆ
ಅವ್ರಿಗೂ ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಸೊ ಓವರಾಲ್ ಆಗಿ ಇಲ್ಲಿ ಒಂದು ಈಕ್ವಲ್ ಆಪರ್ಚುನಿಟಿಯನ್ನು, ಸಮಾನ ಅವಕಾಶವನ್ನು ಕಲ್ಪಿಸುವ ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರುವಂಥ ಇನ್ಫಾರ್ಮೇಷನ್. ಬೇಸಿಕಲಿ ನಮಗೆ ಏನು ಬೇಕು ಅಂದರೆ ಇದು ಬೇಕಷ್ಟೇ. ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಯಾರಿಗೆ ಕೊಟ್ಟಿದ್ದಾರೆ, ಯಾವ ಕ್ಯಾಟಗರಿಗೆ ಕೊಟ್ಟಿದ್ದಾರೆ ಮತ್ತು ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಬೇಕಾಗುತ್ತೆ. ಆ್ಯಂಡ್ ಮತ್ತೆ ಇಲ್ಲಿ ಈ 2 ಬೇರೆ ಬೇರೆ ವಿಷಯಗಳಿದೆ, ಇದನ್ನು ಕೂಡ ಜಸ್ಟ್ ಶಾರ್ಟಾಗಿ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಏನು ಅಂತಂದರೆ ಕರ್ನಾಟಕ ಕ್ಯಾಬಿನೆಟ್ ಅಥವಾ ಏನು ಸಚಿವ ಸಂಪುಟ ಏನಿದೆ ಕರ್ನಾಟಕದ್ದು, ಇದು ಸುಮಾರು 1200 ಚದರ ಅಡಿ ಇರುವಂಥ ಒಂದು ಸೈಟ್ಗಳೇನಿದೆ, ಅಲ್ಲಿ 600 ಚದರ ಅಡಿ ಇರುವಷ್ಟು ಮನೆಗಳನ್ನು ಅಲೆಮಾರಿ ಕಮ್ಯುನಿಟಿ ಅಥವಾ ಅರೆ ಅಲೆಮಾರಿ ಕಮ್ಯುನಿಟಿಗಳೇನಿದೆ ಇವುಗಳಿಗೆ ಕಟ್ಕೊಡೋದಕ್ಕೆ ಡಿಸೈಡ್ ಮಾಡಿದೆ. ಅಂದರೆ ಸುಮಾರು 100 ಕೋಟಿ ವೆಚ್ಚದಲ್ಲಿ ಅದು ನಮಗೆ ಬೇಕಾಗುತ್ತೆ. ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಏನು ಅಂತಂದರೆ ಸುಮಾರು 50 ಬಸ್ಗಳನ್ನು KSRTCಗೆ ಮತ್ತು 150 ಬಸ್ಗಳನ್ನು ನಾರ್ತ್ ವೆಸ್ಟರ್ನ್ KSRTC ಏನಿದೆ ಅಲ್ಲಿಗೆ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದೆರಡು ಕೂಡ ಇಲ್ಲಿ ಕ್ಯಾಬಿನೆಟ್ ಮಾಡಿರುವಂಥ ಡಿಸಿಷನ್. ಸೊ ಟೋಟಲಿ ಇಲ್ಲಿ ನಾವು ಕ್ಯಾಬಿನೆಟ್ನ ಸಚಿವ ಸಂಪುಟದ 3 ಡಿಸಿಷನನ್ನು ನೋಡಿದ್ದೀವಿ. ಮೊದಲನೇ ಡಿಸಿಷನ್ ಏನು ಅಂತಂದರೆ ವಯೋಸಡಿಲಿಕೆ, ಏಜ್ ರಿಲ್ಯಾಕ್ಸೇಷನ್ ಫಾರ್ KPSC ಏನು ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆ. ಎರಡನೇದಾಗಿ ನಾವು ನೋಡಿರುವಂಥದ್ದು ಈ ಒಂದು ನೊಮ್ಯಾಡಿಕ್ ಅಥವಾ ಅಲೆಮಾರಿ ಅಥವಾ ಸೆಮಿ ಅಲೆಮಾರಿಗಳು ಏನಿದ್ದಾರೆ, ಅಂದರೆ ಅರೆ ಅಲೆಮಾರಿಗಳು, ಅಲೆಮಾರಿ ಕಮ್ಯುನಿಟಿಗಳೇನಿದ್ದಾರೆ ಇವರಿಗೆ ಮನೆಗಳನ್ನು ಸುಮಾರು 600 ಸ್ಕ್ವೇರ್ ಫೀಟ್ ಅಷ್ಟು ಮನೆಗಳನ್ನು ಕಟ್ಕೊಡ್ತೀವಿ ಅನ್ನುವಂಥದ್ದು. ಆ್ಯಂಡ್ ಇದರ ವೆಚ್ಚ ಒಂದು ಸುಮಾರು 100 ಕೋಟಿಯಷ್ಟು. ಸೊ ಅದು ಎರಡನೇ ಡಿಸಿಷನ್. ಮೂರನೇ ಡಿಸಿಷನ್ ಏನು ತೊಗೊಂಡಿದ್ದಾರೆ ಅಂದರೆ ಸುಮಾರು 50 ಬಸ್ಗಳನ್ನು KSRTCಗೆ ತಗೋತೀವಿ ಮತ್ತು 150 ಬಸ್ಗಳನ್ನು ನಾರ್ತ್ ವೆಸ್ಟ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಏನಿದೆ ಇದಕ್ಕೆ ತಗೋತೀವಿ ಅನ್ನುವಂಥ ಒಂದು ಡಿಸಿಷನನ್ನು ತೊಗೊಂಡಿರೋದು. ಈ 3 ಡಿಸಿಷನ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸಮೀಕ್ಷೆಯಲ್ಲಿ ಭಾಗವಹಿಸದಿರುವುದು ಉತ್ತಮವೆಂದು ಅಭಿಪ್ರಾಯಪಟ್ಟ ತಜ್ಞರು ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಗೆ ಇನ್ನೂ ಸಿದ್ಧವಾಗದ GBA. ಈ ಏನು ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆ ಏನಿದೆ ಅಥವಾ ಸ್ವಚ್ಛ ಸರ್ವೇಕ್ಷಣ್ ಅಭಿಯಾನ, ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಅಂತ ನಾವು ಏನು ಕರಿತೀವಿ, ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಈಗಾಗಲೇ ಎಲ್ಲ ನಗರಗಳೂ, ದೇಶದಲ್ಲಿರುವಂಥ ಎಲ್ಲ ನಗರಗಳು ಪ್ರಿಪೇರ್ ಆಗಿದೆ, ಅಂದರೆ ಸಿದ್ಧವಾಗ್ತಾ ಇದೆ. ಕ್ಲೀನ್ಲಿನೆಸ್ಸಲ್ಲಿರ್ಬೋದು, ವಾಟರ್ ಪ್ರೊವಿಷನಲ್ಲಿರ್ಬೋದು ಎಲ್ಲ ಮಾಡ್ತಾ ಇದೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದರೆ ಕರ್ನಾಟಕದ ಒಂದು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ ಈಗ ಇನ್ನೂ ಪ್ರಿಪೇರ್ ಆಗಿಲ್ಲ. ಸೊ ಹಾಗಾಗಿ ಅದು ಈ ವರ್ಷ ಸ್ವಚ್ಛ ಸರ್ವೇಕ್ಷಣ್ನ ಒಂದು ಸಮೀಕ್ಷೆ ಏನಿದೆ ಅದರಲ್ಲಿ ಭಾಗವಹಿಸದೇ ಇರುವುದು ಒಳ್ಳೆಯದು ಅಂತ ಅಂದ್ಬಿಟ್ಟು ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಈ ಒಂದು ಆರ್ಟಿಕಲನ್ನು ನೋಡ್ತಾ ಇದ್ವಿ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು ಏನು ಅಂತಂದರೆ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಏಕೆಂದರೆ ಇದರ ಕುರಿತಾಗಿ ಹಲವಾರು ಕ್ವೆಶನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇರ್ಬೋದು, ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಇರ್ಬೋದು, ನಮಗೆ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ತಜ್ಞರು ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಗೆ GBA ಸಿದ್ಧವಾಗಿಲ್ಲ, ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು ಈ ವರ್ಷ ಅಂತ ಹೇಳ್ತಾ ಇದೆ ಅಂದರೆ, ಈಗ ಏನು ಮೊದಲನೆಯ ಒಂದು ಮೌಲ್ಯಮಾಪನ ನಡೆಯುತ್ತೆ, ಸುಮಾರು 45 ದಿನಗಳ ಕಾಲ ಆ ಮೌಲ್ಯಮಾಪನ ನಡೆಯುತ್ತೆ ವಿತ್ ರೆಸ್ಪೆಕ್ಟ್ ಟು ಸ್ವಚ್ಛ ಸರ್ವೇಕ್ಷಣ್ ಸರ್ವೆ. ಸೊ ಇದು ನಡೆಯುವಂಥದ್ದು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆಯುತ್ತೆ. ಈಗಾಗಲೇ ಜಾನ್ವರಿ ಎಂಡ್ ಹತ್ರ ಬಂದ್ಬಿಟ್ಟಿದ್ದೀವಿ, ಆಲ್ರೆಡಿ 23rd ಆಗಿದೆ. ಸೊ ಇನ್ನೊಂದು 10 ಡೇಸ್ ಅಂತ ತೊಗೊಂಡ್ರು ಇನ್ 10-15 ಡೇಸಲ್ಲಿ ನಾವು ಏನು ಮಾಡೋಕ್ಕಾಗುತ್ತೆ, ಏನು ಪ್ರಿಪೇರೇ ಆಗಿಲ್ಲ, ಏನು ಸಿದ್ಧವಾಗಿಲ್ಲ ಅಂತಂದಾಗ ಈ ರೀತಿಯಾದ ಒಂದು ರಿಸ್ಕ್ ತೊಗೊಳ್ಳೋದು ಬೇಡ. ಸೊ ಹಾಗಾಗಿ GBA ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಿಂದ ಹೊರ ಇಡಬೇಕು, ಈ ಬಾರಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಈ ಒಂದು ಮೌಲ್ಯಮಾಪನಗಳು ಏನು ನಡೆಯುತ್ತೆ 45 ಡೇಸಲ್ಲಿ, ಅದರಲ್ಲೇ ಈಗ ಕಸದ ಬಗ್ಗೆ ಇರ್ಬೋದು, ಅಂದರೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇರ್ಬೋದು, ಇಲ್ಲ ಅಂತಂದರೆ ಏನು ಬಯಲು ಮಲ ವಿಸರ್ಜನೆ ಮುಕ್ತ ಪ್ರಮಾಣೀಕರಣ ಏನು ನಡೆಯುತ್ತೆ, ಇವುಗಳ ಒಂದು ಇವ್ಯಾಲ್ಯೂಯೇಷನ್ ಅಥವಾ ಮೌಲ್ಯಮಾಪನ ಏನು ನಡೆಯುತ್ತೆ ಇದು ನಡೆಯೋದು ಈ ಒಂದು ಫೆಬ್ರವರಿ ಮಾರ್ಚ್ ಪೀರಿಯಡಲ್ಲಿ. ಸೊ ಈ ಒಂದು ಪೀರಿಯಡಲ್ಲಿ ಈಗಾಗಲೇ ನಾವು ರೆಡಿ ಇಲ್ಲ ಅಂತಂದರೆ ಇಟ್ ವಾಸ್ ವೆರಿ ನಿಯರ್. ಸೊ ನಾವು ರೆಡಿ ಇಲ್ಲ ಅಂತಂದರೆ ಈ ವರ್ಷ ಪಾರ್ಟಿಸಿಪೇಟ್ ಮಾಡೋದು ಬೇಡ ಅನ್ನುವಂಥದ್ದು ತಜ್ಞರ ಒಂದು ಸಲಹೆ ಆಗಿದೆ. ಸೊ ಇದಿಷ್ಟು ಏನು ನಡೀತಾ ಇದೆ. ಇನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ನಾವು ನೋಡೋಕೆ ಹೋದಾಗ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಮೊದಲಿಗೆ ಈ ಸ್ವಚ್ಛ ಸರ್ವೇಕ್ಷಣನ್ನು 2016ರಲ್ಲಿ ಲಾಂಚ್ ಮಾಡಿರುವಂಥದ್ದು. 2016ರಲ್ಲಿ ಇದನ್ನ ಸ್ಟಾರ್ಟ್ ಮಾಡಿ ಇದು ಆ್ಯಂಡ್ ಯಾವುದರ ಅಡಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಏನಿದೆ, ಈ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಅದು ಅರ್ಬನ್ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಕಾಂಪೊನೆಂಟ್ ಏನಿದೆ ಅದರ ಅಡಿಯಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಇದನ್ನು ನೋಡ್ಕೋತಾ ಇರೋದು ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಏನಿದೆ, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದರ ಉದ್ದೇಶ ಏನು ಅಂತಂದರೆ, ಮುಖ್ಯ ಉದ್ದೇಶ ಆಬ್ಜೆಕ್ಟಿವ್ ಏನು ಅಂತಂದರೆ ನಗರಗಳ ಸ್ವಚ್ಛತೆಯನ್ನು ಅಳೆಯುವುದು ಮತ್ತು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸೋದು. ಅಂದರೆ ಒಂದು ನಗರದ ಮತ್ತು ಇನ್ನೊಂದು ನಗರದ ನಡುವೆ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸೋದಕ್ಕೆ ಕೂಡ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಇಂಪಾರ್ಟೆಂಟ್ ಆಗುತ್ತೆ.
ಏನು ಮಾಡುತ್ತೆ ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಲ್ಲಿ ಏನು ಅಂತಂದರೆ ಇದು ಆ್ಯನ್ಯುವಲ್ ಆಗಿ ನೀಡುವಂಥ ಪ್ರತಿ ವರ್ಷ ನೀಡುವಂಥ ಒಂದು ಸ್ವಚ್ಛತಾ ಶ್ರೇಯಾಂಕ ವ್ಯವಸ್ಥೆ ಆಗಿದೆ. ಅಂದರೆ ಒಂದು ಕ್ಲೆನ್ಲಿನೆಸ್ ರ್ಯಾಂಕಿಂಗ್ ಸರ್ವೆ, ಯಾವ ಒಂದು ನಗರ ಎಷ್ಟು ಕ್ಲೀನ್ ಆಗಿದೆ ಅನ್ನೋದರ ಒಂದು ಬೇಸಿಸಲ್ಲಿ ಅದರ ಮೇಲೆ ಮೌಲ್ಯಮಾಪನವನ್ನು ಮಾಡಿ ಆ ಒಂದು ಬೇಸಿಸ್ ಮೇಲೆ ಶ್ರೇಯಾಂಕಗಳನ್ನು ನೀಡುವಂಥದ್ದು, ರ್ಯಾಂಕಿಂಗ್ಗಳನ್ನು ನೀಡುವಂಥದ್ದು. ಇದರಲ್ಲಿ ಯಾವ್ದು ಅಂದರೆ ದೇಶದ ಮಹಾನಗರ ಪಾಲಿಕೆಗಳಿರ್ಬೋದು, ಇಲ್ಲ ಪುರಸಭೆಗಳಿರ್ಬೋದು, ಇಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲವೂ ಕೂಡ ಇದರಲ್ಲಿ ಪಾಲ್ಗೊಳ್ತವೆ. ಮತ್ತು ಇದನ್ನು ಪ್ಯಾರಾಮೀಟರ್ಸ್ ಯಾವ ಒಂದು ಪ್ಯಾರಾಮೀಟರ್ಸ್ ಬೇಸಿಸ್ ಮೇಲೆ ಇದನ್ನು ಮೌಲ್ಯಮಾಪನ ಮಾಡಲಾಗುತ್ತೆ ಅನ್ನುವಂಥದ್ದು ನೋಡಿದ್ರೆ, ಮೊದಲಿಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ, ತದನಂತರ ಸೋರ್ಸ್ ಸೆಗ್ರಿಗೇಷನ್ ಆಫ್ ವೇಸ್ಟ್ ಏನಿದೆ, ಅಂದರೆ ಮೂಲದಲ್ಲೇನೆ ವೇಸ್ಟ್ಗಳು ಏನಿರ್ತವೆ, ಕಸ ಏನಿರುತ್ತೆ ಆ ಕಸವನ್ನು ಬೇರ್ಪಡಿಸುವಂಥದ್ದು ಅಥವಾ ತ್ಯಾಜ್ಯವನ್ನು ವಿಂಗಡಣೆ ಮಾಡುವಂಥದ್ದು. ಮತ್ತು ಇನ್ನೊಂದೇನು ಅಂದರೆ ಡೋರ್ ಟು ಡೋರ್ ಸಂಗ್ರಹಗಳು, ಕಸ ಸಂಗ್ರಹಣೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದು ಇರ್ಬೋದು. ಇಲ್ಲ ಅಂತಂದರೆ ಓಪನ್ ಡೆಫಿಕೇಶನ್ ಫ್ರೀ ಅನ್ನುವಂಥ ಒಂದು ಇದು ಬರುತ್ತೆ, ಆ ಒಂದು ಟ್ಯಾಗ್ ಏನಿದೆ ಓಪನ್ ಡೆಫಿಕೇಶನ್ ಫ್ರೀ, ಅದನ್ನು ಕೂಡ ನೋಡ್ತಾರೆ. ತದನಂತರ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅದರ ಒಂದು ನಿರ್ವಹಣೆ ನಡೀತಾ ಇದೆ ಅನ್ನೋದಿರ್ಬೋದು. ಸೊ ಈ 5 ಮುಖ್ಯವಾದ ಒಂದು ಪ್ಯಾರಾಮೀಟರ್ಗಳನ್ನು ಈ ಒಂದು ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಲ್ಲಿ ನಾವು ನೋಡ್ಬೋದಾಗುತ್ತೆ. ಆ್ಯಂಡ್ ಇತ್ತೀಚಿನ ವರ್ಷಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸಿಟಿಯ ಒಂದು ಸೈಜನ್ನು ನೋಡಿ ಅದರ ಬೇಸಿಸ್ ಮೇಲೂ ಕೂಡ ಶ್ರೇಯಾಂಕಗಳನ್ನು ನೀಡ್ತಾ ಇದ್ದಾರೆ. ತದನಂತರ ಗಾರ್ಬೇಜ್ ಫ್ರೀ ಸಿಟಿ ಅನ್ನುವಂಥ ರೇಟಿಂಗನ್ನು ನೀಡ್ತಾ ಇದ್ದಾರೆ. ನಂತರ ವಾಟರ್ ಪ್ಲಸ್ ಮತ್ತು ODF ಡಬಲ್+ ಅದಕ್ಕೆ ಆದ್ಯತೆಯನ್ನು ನೀಡ್ತಾ ಇರೋದಿರ್ಬೋದು, ಇಲ್ಲ ಸರ್ಕ್ಯುಲರ್ ಎಕಾನಮಿಗೆ ಆದ್ಯತೆಯನ್ನು ನೀಡ್ತಾ ಇರೋದಿರ್ಬೋದು. ಇವೆಲ್ಲ ಈಗ ಇತ್ತೀಚೆಗೆ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ನಾವು ನೋಡಿದಾಗ ಫೇಮಸ್ ಟಾಪಲ್ಲಿ ಯಾವಾಗಲೂ ಬರುವಂಥ ಸಿಟಿ ಯಾವುದು, ಇಂಡೋರ್. ಇದು ಮಲ್ಟಿಪಲ್ ಟೈಮ್ಸಲ್ಲಿ ನಾವು ನೋಡಿದಾಗ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಟ್ಯಾಗನ್ನು ಇದು ತೊಗೊಂಡಿದೆ. ಇಷ್ಟು ನಮಗೆ ಸ್ವಚ್ಛ ಸರ್ವೇಕ್ಷಣ್ ಸರ್ವೆ ಬಗ್ಗೆ ಇರಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಭಾರತ ಪರ್ವದಲ್ಲಿ ರಾಜ್ಯದ ಸ್ತಬ್ಧಚಿತ್ರ, ಮಿಲೆಟ್ ಟು ಮೈಕ್ರೋಚಿಪ್ ಸ್ತಬ್ಧಚಿತ್ರ. ಸೊ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ರಿಪಬ್ಲಿಕ್ ಡೇ ದಿನ ಅಲ್ಲಿ ಪಥಸಂಚಲನ ನಡೆಯುತ್ತೆ. ನ್ಯೂ ಡೆಲ್ಲಿಯಲ್ಲಿ ನಾವು ಪಥಸಂಚಲನವನ್ನು, ರಿಪಬ್ಲಿಕ್ ಡೇ ಪೆರೇಡನ್ನು ನಾವು ನೋಡ್ತೀವಿ, ಕರೆಕ್ಟ್ ಅಲ್ವಾ? ಸೊ ಇದೇ ಒಂದು ಪೆರೇಡಲ್ಲಿ ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಎಲ್ಲ ರಾಜ್ಯಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಒಂದು ರಾಜ್ಯದ ಆ ಒಂದು ವರ್ಷದಲ್ಲಿ ಅವರ ರಾಜ್ಯ ಯಾವುದೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಥೀಮನ್ನು ಇಟ್ಕೊಂಡು ಅಲ್ಲಿ ಅವರು ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡ್ತಾರೆ. ಸೊ ಇದು ಆಗ್ತಾ ಇದ್ದಿದ್ದು. ಬಟ್ ಕಳೆದ ಅಂದರೆ 2022ರಿಂದ ಏನಾಗಿದೆ ಅಂತಂದರೆ ಪ್ರತಿ ವರ್ಷ ಪಥಸಂಚಲನದಲ್ಲಿ ಎಲ್ಲ ಒಂದು ರಾಜ್ಯಗಳನ್ನು ನಾವು ನೀಡೋದಕ್ಕೆ, ಅಂದರೆ ಎಲ್ಲ ರಾಜ್ಯಗಳಿಗೂ ಅವಕಾಶ ನೀಡೋದಕ್ಕೆ ಆಗಲ್ಲ. ಬಿಕಾಸ್ ಆಲ್ಮೋಸ್ಟ್ 30 ಸ್ಟೇಟ್ಸ್ ಅನ್ನೋದು ಯೂನಿಯನ್ ಟೆರಿಟರೀಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು ಟೈಮ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಒಂದು ಸೆಕ್ಯೂರಿಟಿ ಇಶ್ಯೂಸ್, ಭದ್ರತಾ ಏನಂತೀವಿ ಕ್ರಮಗಳನ್ನು ತಗೊಳ್ಳೋದು ಕೂಡ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ 2022ರವರೆಗೂ ಏನಾಗ್ತಾ ಇತ್ತು ಅಂದರೆ ಎಲ್ಲ ರಾಜ್ಯಗಳನ್ನು ಪಥಸಂಚಲನದಲ್ಲಿ ತಮ್ಮ ಒಂದು ಟ್ಯಾಬ್ಲೋಗಳನ್ನು ಪ್ರದರ್ಶಿಸ್ತಾ ಇದ್ರು. ಬಟ್ 2022 ಆದಮೇಲೆ ಏನು ಅಂತಂದರೆ ಪ್ರತಿ ವರ್ಷ 15 ರಾಜ್ಯಗಳು ಮಾತ್ರ, ಅಂದರೆ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಮಿಕ್ಸ್ ಮಾಡಿ 15 ಯೂನಿಯನ್ ಟೆರಿಟರೀಸ್ ಅಥವಾ ಸ್ಟೇಟ್ಸ್ಗಳು ಪಥಸಂಚಲನದಲ್ಲಿ ಭಾಗವಹಿಸುತ್ತೆ. ಇನ್ನು 15 ಯೂನಿಯನ್ ಟೆರಿಟರೀಸ್ ಮತ್ತು ಸ್ಟೇಟ್ಸ್ಗಳು ಏನಿರ್ತವೆ ಇವು ಭಾರತ ಪರ್ವದಲ್ಲಿ ಪ್ರದರ್ಶನವನ್ನು ಮಾಡ್ತವೆ. ಸೊ ಒಟ್ಟಿನಲ್ಲಿ ಪ್ರತಿ ವರ್ಷ ಎಲ್ಲ ರಾಜ್ಯ ಮತ್ತು ಸ್ಟೇಟ್ಸ್ಗಳಿಗೆ ಅವಕಾಶವನ್ನು ನೀಡ್ತಾರೆ. ಅಂದರೆ ಆಲ್ಟರ್ನೇಟ್ ಆಗಿ ಒಂದು ವರ್ಷ ಅವರು ಟ್ಯಾಬ್ಲೋಗಳನ್ನು, ಅಂದರೆ ಪಥಸಂಚಲನದಲ್ಲಿ ಭಾಗವಹಿಸಿದರೆ ಮತ್ತೊಂದು ವರ್ಷ ಅವರು ಭಾರತ ಪರ್ವದಲ್ಲಿ ಭಾಗವಹಿಸ್ತಾರೆ. ಸೊ ಈ ರೀತಿಯಾಗಿ ಆಲ್ಟರ್ನೇಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಪ್ರತಿ ವರ್ಷ ಏನಾಗ್ತಾಯಿದೆ, ಸೊ 2022ಇಂದ ಏನಿದೆ, ಪ್ರತಿ ವರ್ಷ 15 ಟ್ಯಾಬ್ಲೋಗಳನ್ನು ಮಾತ್ರ ರಿಪಬ್ಲಿಕ್ ಡೇಲಿ ಪ್ರದರ್ಶಿಸ್ತಾ ಇರೋದು. ಅಂದರೆ ಪೆರೇಡಲ್ಲಿ ಆ ಒಂದು ಪಥಸಂಚಲನದಲ್ಲಿ ಇದು ಮಾಡ್ತಾ ಇರೋದು ಕೇವಲ 15 ಟ್ಯಾಬ್ಲೋಗಳನ್ನು, ಭಾರತ ಪರ್ವದಲ್ಲಿ ಇನ್ನು 15 ಟ್ಯಾಬ್ಲೋಗಳನ್ನು ಅವರು ಪ್ರದರ್ಶಿಸ್ತಾ ಇರೋದು. ಇಷ್ಟು ಬೇಸಿಕ್ ಆಯಿತು. ಆ್ಯಂಡ್ ಈ ವರ್ಷ ಯಾವ ಟ್ಯಾಬ್ಲೋಗಳಿವೆ ಅದನ್ನು ನಾವು ರಿಪಬ್ಲಿಕ್ ಡೇ ಆದ ನೆಕ್ಸ್ಟ್ ಡೇ ಒಂದು ವಿಡಿಯೋ ಏನಿರುತ್ತೆ ಅದರಲ್ಲಿ ನಾವು ನೋಡೋಣ. ಅಂದರೆ ಕೆಲವೊಂದು ಅವಾರ್ಡ್ಗಳನ್ನು ಕೊಡ್ತಾರೆ, ಮತ್ತು ಯಾವ ಒಂದು ರಾಜ್ಯ ಯಾವ ಟ್ಯಾಬ್ಲೋವನ್ನು ನೀಡಿದೆ ಅನ್ನುವಂಥ ಕ್ವೆಶನ್ಸ್ಗಳು ಬರುವಂಥ ಕಾರಣ ನಾವು ಅದನ್ನು ರಿಪಬ್ಲಿಕ್ ಡೇ ನಂತರ ದಿನ ನೋಡೋಣ. ಈಗ ನಾವು ಏನು ನೋಡ್ತೀವಿ ಅಂದರೆ ಕರ್ನಾಟಕ ಯಾವ ಒಂದು ಟ್ಯಾಬ್ಲೋವನ್ನು ಪ್ರದರ್ಶಿಸ್ತಾ ಇದೆ ಅನ್ನುವಂಥದ್ದು. ಕರ್ನಾಟಕ ಈ ವರ್ಷ ಪ್ರದರ್ಶಿಸ್ತಾ ಇರುವಂಥ ಒಂದು ಟ್ಯಾಬ್ಲೋದ ಹೆಸರು ಬಂದು ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂಥ ಟ್ಯಾಬ್ಲೋವನ್ನು ಅದು ಪ್ರದರ್ಶಿಸ್ತಾ ಇರೋದು. ಅಂದರೆ ಏನು, ಸಿರಿಧಾನ್ಯದಿಂದ ಮೈಕ್ರೋಚಿಪ್ವರೆಗೆ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡಿರೋದು. ಆ್ಯಂಡ್ ಈ ಬಾರಿ ಕರ್ನಾಟಕ ಇದನ್ನು ಪ್ರದರ್ಶಿಸ್ತಾ ಇರೋದು ಇಲ್ಲಿ ಭಾರತ ಪರ್ವದಲ್ಲಿ, ಪಥಸಂಚಲನದಲ್ಲಿ ಅಲ್ಲ, ಭಾರತ ಪರ್ವದಲ್ಲಿ ಇದನ್ನು ಪ್ರದರ್ಶಿಸ್ತಾ ಇರೋದು. ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ
ಈ ವರ್ಷ ಸುಮಾರು 4 ಕಾನ್ಸೆಪ್ಟ್ಸ್ಗಳನ್ನು ಕಳಿಸಿತ್ತು. ಅಂದರೆ ಕೇಂದ್ರ ಸರ್ಕಾರಕ್ಕೆ 4 ಕಾನ್ಸೆಪ್ಟ್ಸ್ಗಳನ್ನು ಕಳಿಸಿತ್ತು. ಒಂದು ಯಾವುದು ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ರಾಣಿ ಅಬ್ಬಕ್ಕ ದೇವಿ ಬಗ್ಗೆ ಕಳಿಸಿತ್ತು. ತದನಂತರ ಕರ್ನಾಟಕದ ಒಂದು ಪುಷ್ಪ ವೈಭವ ಏನಿದೆ ಅದರ ಬಗ್ಗೆ ಕಳಿಸಿತ್ತು. ಮತ್ತು ಹಲಗಲಿ ಬೇಡರು ಮತ್ತು ಕಳಿಸಿತ್ತು, ಅದ್ರ ಬಗ್ಗೆ ಕೂಡ ಕಳಿಸಿತ್ತು. ಮತ್ತು 4ನೇದಾಗಿ ಸಿರಿಧಾನ್ಯದಿಂದ ಮೈಕ್ರೋಚಿಪ್ವರೆಗೆ ಅನ್ನುವಂಥ ಒಂದು ಕಾನ್ಸೆಪ್ಟ್. ಈ 4 ಕಾನ್ಸೆಪ್ಟ್ಗಳಲ್ಲಿ ಕೇಂದ್ರ ಸರ್ಕಾರ ಸೆಲೆಕ್ಟ್ ಮಾಡಿರುವಂಥದ್ದು ಈ ಮಿಲೆಟ್ ಟು ಮೈಕ್ರೋಚಿಪ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು, ಅಂದರೆ ಒಂದು ಸ್ತಬ್ಧ ಚಿತ್ರದ ಮೇಲೆ ನೀವು ಒಂದು ಕಾನ್ಸೆಪ್ಟ್ನಲ್ಲಿ ನೀವು ಸ್ತಬ್ಧ ಚಿತ್ರವನ್ನು ಮಾಡಿ ಅಂತ ಹೇಳಿರೋದು. ಓಕೆ, 4 ಯಾವ್ದಾದ್ರು ಕಳಿಸಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಯಾಕೆ ಕರ್ನಾಟಕ ಈ ಒಂದು ಇದನ್ನು ಯಾಕೆ ಸೆಲೆಕ್ಟ್ ಮಾಡಿರೋದು, ಅಥವಾ ಕೇಂದ್ರ ಸರ್ಕಾರ ಯಾಕೆ ಕರ್ನಾಟಕಕ್ಕೆ ಇದನ್ನು ನೀಡಿದೆ ಅಂತಂದರೆ, ಒಂದು ಕರ್ನಾಟಕದ ಒಂದು ಕೃಷಿ ಕ್ಷೇತ್ರವನ್ನು ನೋಡಿದ್ರೆ ಸಿರಿಧಾನ್ಯದ ಒಂದು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿ ಅತ್ಯಂತ ಒಂದು ಪ್ರಮುಖ ರಾಜ್ಯವಾಗುತ್ತೆ. ಆ ಒಂದು ಕಾರಣದಿಂದ. ಇನ್ನು ಮೈಕ್ರೋಚಿಪ್ ಅಂತ ಬಂದಾಗ ನಮಗೆಲ್ಲ ಗೊತ್ತಿದೆ, ಕರ್ನಾಟಕ ಒಂದು IT ಕ್ಯಾಪಿಟಲ್ ಆಫ್ ಇಂಡಿಯಾ ಒಂದು, ತದನಂತರ ಏನು ಕರ್ನಾಟಕ ಇಸ್ ಆಲ್ಸೋ ಸ್ಟಾರ್ಟಪ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಎರಡೂ ಕೂಡ ಆಗಿರುವಂಥ ಕಾರಣ ಕರ್ನಾಟಕ ಈ ಕಡೆ ಅಗ್ರಿಕಲ್ಚರ್ ಕ್ಷೇತ್ರದಲ್ಲೂ ಅಷ್ಟೇನೆ, ಮತ್ತು ಈ ಕಡೆ ಬಂದಾಗ IT ಕ್ಷೇತ್ರದಲ್ಲೂ ಕೂಡ, ಎರಡರಲ್ಲೂ ಕೂಡ ತನ್ನ ಒಂದು ಹೆಜ್ಜೆ ಗುರುತನ್ನು ಮೂಡಿಸಿದೆ. ಸೊ ಅದೇ ಒಂದು ದೃಷ್ಟಿಯಲ್ಲಿ ಈ ಒಂದು ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸ್ತಾ ಇದೆ. ಮತ್ತು ಈ ಒಂದು ಸ್ತಬ್ಧ ಚಿತ್ರ ಹೇಗಿದೆ ಅನ್ನೋದರ ಡಿಸ್ಕ್ರಿಪ್ಷನ್ ಇಲ್ಲಿದೆ, ಅದು ಕೂಡ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನಾಗಿದೆ ಇಲ್ಲಿ ನೋಡಿ, ನೀವು ಮೊದಲು ಈ ಮಡಕೆಗಳನ್ನು ತೋರಿಸ್ತಾ ಇದ್ದಾರಲ್ಲ, ಮಡಕೆ ವಿತ್ ಸೂರ್ಯ, ಕರೆಕ್ಟಾ? ಈ ಮಡಕೆಗಳಲ್ಲಿ ಸಿರಿಧಾನ್ಯಗಳನ್ನು ಇಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಈ ಸಿರಿಧಾನ್ಯ ಒಂದು ಸಮೃದ್ಧಿಯನ್ನು ತೋರಿಸ್ತಾ ಇದೆ, ರಾಜ್ಯದ ಒಂದು ಸಮೃದ್ಧಿಯನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಮತ್ತು ಇಲ್ಲಿ ರೈತರು ಬೆಳೆಯನ್ನು ಹೊತ್ಕೊಂಡು ನಿಂತಿದ್ದಾರೆ. ಸೊ ಇದು ಏನು ಅಂತಂದರೆ ಕರ್ನಾಟಕದ ಒಂದು ರೈತ ಗ್ರಾಮೀಣ ಶಕ್ತಿ ಏನಿದೆ ಅದರ ಒಂದು ಏನಂತೀವಿ ಚಿತ್ರಣವಾಗಿದೆ ಅನ್ನೋದನ್ನು ಹೇಳ್ಬೋದು. ತದನಂತರ ಇಲ್ಲಿ ರೋಬೋಟ್ಗಳಿರ್ಬೋದು, ಇಲ್ಲಿ ಸೈಂಟಿಸ್ಟ್ಗಳಿರ್ಬೋದು, ಇಲ್ಲಿ ಮಾಲಿಕ್ಯೂಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದೆಲ್ಲ ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಆಯಿತು. ಅಂದರೆ ಏನು ಮೈಕ್ರೋಚಿಪ್ಗೆ ರೆಸ್ಪೆಕ್ಟ್ ಆಗಿ ಇದನ್ನ, ಮತ್ತು ಇದು ಬಂದು ಸಿರಿಧಾನ್ಯಗಳ ಅಥವಾ ಮಿಲ್ಲೆಟ್ಸ್ ರೆಸ್ಪೆಕ್ಟ್ ಆಗಿ ಇದನ್ನು. ಸೊ ಇದಿಷ್ಟು ಸೇರಿ ಒಂದು ಟ್ಯಾಬ್ಯುಲೋ ಆಗಿ ಕರ್ನಾಟಕ ಪ್ರದರ್ಶಿಸ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಕರ್ನಾಟಕ ಇದುವರೆಗೂ ನೋಡಿದ್ರೆ 16 ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ ಒಂದು ರಿಪಬ್ಲಿಕ್ ಡೇಯ ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾ ಇದೆ. ಆ್ಯಂಡ್ ಅದರಲ್ಲಿ 2 ಬಾರಿ ಭಾರತ ಪರ್ವದಲ್ಲಿ ಪಾಲ್ಗೊಂಡಿರೋದು, ಇನ್ನು 14 ಬಾರಿ ಇರುವಂಥದ್ದು ಪಥಸಂಚಲನದಲ್ಲಿ ಭಾಗವಹಿಸಿದೆ. ಆ್ಯಂಡ್ ಅಷ್ಟೇ ಅಲ್ಲದಿರ ಅವಾರ್ಡ್ಗಳು ಕೂಡ ಬಂದಿದೆ. ಈ ಅವಾರ್ಡ್ಗಳ ಲಿಸ್ಟ್ಗಳು ಇಲ್ಲಿದೆ. ಮೊದಲನೇದಾಗಿ ನಾವು ನೋಡಿದಾಗ 2008ರಲ್ಲೇನೆ ಕರ್ನಾಟಕಕ್ಕೆ 3 ಪ್ರಶಸ್ತಿ ಬಂದಿತ್ತು ವಿತ್ ರೆಸ್ಪೆಕ್ಟ್ ಟು ಈ ಒಂದು ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ. ತದನಂತರ 2005ರಲ್ಲಿ ಬಾಹುಬಲಿಯ ಮಸ್ತಾಭಿಷೇಕ ಏನು ನಡೀತೆ, 12 ವರ್ಷಕ್ಕೊಮ್ಮೆ ನಡೆಯುವ ಶ್ರವಣಬೆಳಗೊಳದಲ್ಲಿ ಏನು ನಡೆಯುತ್ತೆ, ಆ ಮಸ್ತಾಭಿಷೇಕದ ಟ್ಯಾಬ್ಲೋಗೂ ಕೂಡ ಅವಾರ್ಡ್ ಬಂದಿತ್ತು. ಅದು ಫಸ್ಟ್ ಪ್ರೈಸ್ ಬಂದಿತ್ತು ಆವಾಗ. ಮತ್ತು 2008ರಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ಒಂದು ಸ್ತಬ್ಧ ಚಿತ್ರ ಏನು ಮಾಡಿದ್ರು, ಅದಕ್ಕೆ ದ್ವಿತೀಯ ಪ್ರಶಸ್ತಿ ಬಂದಿತ್ತು. ನಂತರ 2011ರಲ್ಲಿ ಬೀದರ್ನ ಪಾರಂಪರಿಕ ಕಲೆ ಬಿದಿರಿ ಏನಿದೆ ಅದಕ್ಕೂ ಕೂಡ ಅದರ ಒಂದು ಸ್ತಬ್ಧ ಚಿತ್ರಕ್ಕೆ ದ್ವಿತೀಯ ಪ್ರಶಸ್ತಿ ಬಂದಿತ್ತು. 2012ರಲ್ಲಿ ಭೂತಾರಾಧನೆ, ದಕ್ಷಿಣ ಕನ್ನಡದಲ್ಲಿ ಮಾಡುವ ಭೂತಾರಾಧನೆಯ ಒಂದು ಸ್ತಬ್ಧ ಚಿತ್ರಕ್ಕೆ ತೃತೀಯ ಪ್ರಶಸ್ತಿ ಬಂದಿದೆ. ಮತ್ತು 2015ರಲ್ಲಿ ಚನ್ನಪಟ್ಟಣದ ಗೊಂಬೆಗಳ ಒಂದು ಸ್ತಬ್ಧ ಚಿತ್ರಕ್ಕೆ 3ನೇ ಪ್ರಶಸ್ತಿ ಬಂದಿದೆ. ಮತ್ತು 2022ರಲ್ಲಿ ಸಾಂಪ್ರದಾಯಿಕವಾದ ಕಸೂತಿ ತೊಟ್ಟಿಲು ಸ್ತಬ್ಧ ಚಿತ್ರಕ್ಕೆ ಕೂಡ ದ್ವಿತೀಯ ಪ್ರಶಸ್ತಿ ಬಂದಿದೆ. ಸೊ ಈ ಹಿಂದೆ ನೋಡಿದಾಗ ಕೇವಲ ಪಾರ್ಟಿಸಿಪೇಷನ್ ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಪ್ರಶಸ್ತಿಗಳು ಕೂಡ ಬಂದಿದೆ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾವ ಒಂದು ಇಯರಲ್ಲಿ ಯಾವ ಒಂದು ಪ್ರಶಸ್ತಿ ಬಂದಿದೆ, ಅಥವಾ ಕರ್ನಾಟಕ ಯಾವ ಒಂದು ಟ್ಯಾಬ್ಲೋಗಳನ್ನು, ಒಂದು ಸ್ತಬ್ಧ ಚಿತ್ರಗಳನ್ನು ಈಗ ಪ್ರದರ್ಶಿಸಿದೆ ಅನ್ನುವಂಥ ಕ್ವೆಶನ್ಸ್ಗಳನ್ನು ಲೈಕ್ ಜಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇನೆ, ಅಥವಾ ನಮಗೆ ಒಂದು ಜನರಲ್ ನಾಲೆಜ್ ಅಂತ ಕೂಡ ನಾವು ಇದನ್ನು ತಿಳ್ಕೊಬೇಕಾಗುತ್ತೆ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.